ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ಆಗಸ್ಟ್ 18, 2026. ಈಗ ಒಬ್ಬ ಶತ್ರು ನಿಮ್ಮ ಅಂಗಾಲನ್ನು ನೆಕ್ಕುತ್ತಾನೆ. ಶುರುವಾಗಿದೆ ಅದೃಷ್ಟದ ಆಟ. ಯಾವಾಗ ಆಸುಪಾಸಿನಲ್ಲಿ ಯಾರೂ ಇಲ್ಲವೋ ಆಗ ಮಾತ್ರ ಈ ವಿಡಿಯೋ ನೋಡಿ. ಸ್ನೇಹಿತರೆ, ನೀವು ಸರಿಯಾಗಿ ಕೇಳುತ್ತಿದ್ದೀರಿ. ಈಗ ಒಬ್ಬ ಶತ್ರು ನಿಮ್ಮ ಅಂಗಾಲನ್ನು ನೆಕ್ಕುತ್ತಾನೆ. ಕುಂಭರಾಶಿಯವರೇ, ನಿಮ್ಮ ರಾಶಿ ಕುಂಭರಾಶಿಯವರಾಗಿದ್ದರೆ ಇಂದಿನ ಈ ವಿಡಿಯೋ ನಿಮಗೆ ಯಾವುದೇ ಸಾಮಾನ್ಯ ವಿಡಿಯೋ ಅಲ್ಲ ಮತ್ತು ಯಾವುದೇ ಸಾಮಾನ್ಯ ರಾಶಿ ಫಲಕ್ಕಿಂತ ಎಷ್ಟೋ ಹೆಚ್ಚು ಮುಖ್ಯವಾಗಿರಬಹುದು. ಇಂದು ನಿಮಗಾಗಿ ಕಾಣಿಸುತ್ತಿರುವ ಸಂಕೇತಗಳು ಹೇಳುತ್ತಿವೆ, ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯ ಬಾಗಿಲು ಪಡೆಯುತ್ತಿದೆ. ಅಂತಹ ಬದಲಾವಣೆ ಅದು ನಿಮ್ಮ ಆತ್ಮವಿಶ್ವಾಸ, ಗೌರವ ಮತ್ತು ಭವಿಷ್ಯಕ್ಕೆ ಹೊಸ ದಿಕ್ಕು ನೀಡಬಲ್ಲದು. ಆದರೆ ಒಂದು ವಿಷಯದಲ್ಲಿ ವಿಶೇಷ ಗಮನವಿಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಯಾವುದೇ ಭಾಗವನ್ನು ಸ್ಕಿಪ್ ಮಾಡಬೇಡಿ, ಏಕೆಂದರೆ ಅತ್ಯಂತ ಮುಖ್ಯವಾದ ಸಂದೇಶ ಕೊನೆಯ ಭಾಗದಲ್ಲಿ ಅಡಗಿದೆ. ಮತ್ತು ನಿಮ್ಮ ಆಸುಪಾಸಿನಲ್ಲಿ ಯಾರಾದರೂ ಕುಳಿತಿದ್ದರೆ ಈ ವಿಡಿಯೋವನ್ನು ನಂತರ ಶಾಂತವಾಗಿ ನೋಡಲು ಪ್ರಯತ್ನಿಸಿ, ಏಕೆಂದರೆ ಮುಂದೆ ಹೇಳಲಾಗುವ ವಿಷಯಗಳು ಕೇವಲ ಕುಂಭರಾಶಿಯವರಿಗಾಗಿ ಮಾತ್ರ. ವಿಡಿಯೋ ಶುರು ಮಾಡುವ ಮೊದಲು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾ ರಾಣಿ, ಜೈ ಮಾ ಕಾಳಿ ಅಂತ ಖಂಡಿತ ಬರೆಯಿರಿ. ನಿಮ್ಮ ಸಕಾರಾತ್ಮಕ ಶಕ್ತಿ ಮತ್ತು ವಿಶ್ವಾಸವೇ ನಿಮ್ಮ ಜೀವನದ ದೊಡ್ಡ ಶಕ್ತಿಯಾಗಬಹುದು. ಜೊತೆಗೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ, ಏಕೆಂದರೆ ಮುಂದಿನ ದಿನಗಳಲ್ಲಿ ಕುಂಭರಾಶಿಗೆ ಸಂಬಂಧಿಸಿದ ಹಲವು ಮಹತ್ವದ ಭವಿಷ್ಯವಾಣಿಗಳನ್ನು ನಾವು ನಿಮಗಾಗಿ ತರಲಿದ್ದೇವೆ. ಕುಂಭರಾಶಿಯವರೇ, ಕಳೆದ ಕೆಲವು ತಿಂಗಳುಗಳಲ್ಲಿ ನೀವು ಬಹಳಷ್ಟು ಸಹಿಸಿದ್ದೀರಿ. ಎಷ್ಟೋ ಬಾರಿ ಶ್ರಮಿಸಿದ್ದೀರಿ, ನಿಮಗೆ ಅರ್ಹವಾದ ಗೌರವ ಸಿಗಲಿಲ್ಲ. ಎಷ್ಟೋ ಬಾರಿ ಜನರು ನಿಮ್ಮ ಒಳ್ಳೆಯತನದ ತಪ್ಪು ಲಾಭ ಪಡೆದರು. ಕೆಲವರು ನಿಮ್ಮ ಬೆನ್ನ ಹಿಂದೆ ಮಾತನಾಡಿದರು, ಕೆಲವರು ನಿಮ್ಮ ಪ್ರಗತಿಯನ್ನು ತಡೆಯಲು ಪ್ರಯತ್ನಿಸಿದರು ಮತ್ತು ಕೆಲವರು ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಲು ಯತ್ನಿಸಿದರು. ಆದರೆ ಈಗ ಪರಿಸ್ಥಿತಿಗಳು ನಿಧಾನವಾಗಿ ಬದಲಾಗುತ್ತಿರುವಂತೆ ಕಾಣಿಸುತ್ತಿದೆ. ಕಾಲಚಕ್ರ ತಿರುಗುತ್ತಿದೆ ಮತ್ತು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳ ಪ್ರವೇಶವಾಗಬಹುದು. ಮೊದಲು ನಿಮ್ಮ ಸಾಮರ್ಥ್ಯವನ್ನು ಪ್ರಶ್ನೆ ಮಾಡುತ್ತಿದ್ದವರೇ ಈಗ ನಿಮ್ಮ ಸಾಧನೆಗಳನ್ನು ನೋಡಿ ಬೆರಗಾಗಬಹುದು. ಕುಂಭರಾಶಿಯವರೇ, ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ಧೈರ್ಯ ಮತ್ತು ಸ್ಥಿರತೆ. ನೀವು ನಿಮ್ಮ ಗುರಿಯ ಮೇಲೆ ಪೂರ್ಣ ನಿಷ್ಠೆಯಿಂದ ಗಮನ ಹರಿಸಿದಾಗ ದೊಡ್ಡ ಅಡಿಯು ನಿಮ್ಮ ಮುಂದೆ ಸಣ್ಣದಾಗುತ್ತದೆ. ಮುಂದಿನ ದಿನಗಳಲ್ಲಿ ನಿಮಗೆ ಅಂತಹ ಅವಕಾಶಗಳು ಸಿಗಬಹುದು, ಅಲ್ಲಿ ನಿಮ್ಮ ಪ್ರತಿಭೆ ಮತ್ತು ಶ್ರಮ ಜನರ ಮುಂದೆ ಬಹಿರಂಗವಾಗಬಹುದು. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ, ಯಶಸ್ಸಿನ ಹತ್ತಿರ ತಲುಪಿ ಅನೇಕರು ಆತುರ ಪಡುತ್ತಾರೆ. ನೀವು ನಿಮ್ಮ ಕೋಪ ಮತ್ತು ಭಾವನೆಗಳ ಮೇಲೆ ಹಿಡಿತ ಇಡಬೇಕು. ಪ್ರತಿ ಜಗಳವನ್ನು ಹೋರಾಡುವ ಅಗತ್ಯವಿಲ್ಲ. ಅನೇಕ ಬಾರಿ ನಿಮ್ಮ ಮೌನವೇ ನಿಮ್ಮ ದೊಡ್ಡ ಗೆಲುವಾಗುತ್ತದೆ. ಇನ್ನೊಂದು ವಿಶೇಷ ಸಂಕೇತವೆಂದರೆ ನಿಮ್ಮ ಜೀವನದಲ್ಲಿ ನೀವು ಬಹಳ ಸಮಯದಿಂದ ಕಾಯುತ್ತಿದ್ದ ಯಾವುದೋ ಸುದ್ದಿ ಬರಬಹುದು. ಈ ಸುದ್ದಿ ಉದ್ಯೋಗ, ವ್ಯಾಪಾರ, ಹಣ, ಕುಟುಂಬ ಅಥವಾ ಯಾವುದೋ ಮಹತ್ವದ ಸಂಬಂಧಕ್ಕೆ ಸಂಬಂಧಿಸಿರಬಹುದು. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಸುತ್ತಲಿನ ಘಟನೆಗಳ ಮೇಲೆ ಗಮನವಿಡಿ. ಇದು ನಿಮ್ಮ ಮೇಲೆ ವಿಶ್ವಾಸ ಇಡುವ ಸಮಯ. ನಿಮ್ಮನ್ನು ಟೀಕಿಸುವವರಿಗೆ ಉತ್ತರಿಸುವ ಬದಲು ನಿಮ್ಮ ಯಶಸ್ಸಿನ ಮೇಲೆ ಗಮನ ಕೊಡಿ, ಏಕೆಂದರೆ ಫಲಿತಾಂಶ ಮಾತನಾಡುವಾಗ ಮಾತುಗಳ ಅಗತ್ಯವಿರುವುದಿಲ್ಲ. ಮತ್ತು ಈಗ ಅತ್ಯಂತ ಮುಖ್ಯವಾದ ವಿಷಯ, ಮುಂದಿನ ಸಮಯದಲ್ಲಿ ನಿಮಗೆ ಅಂತಹ ಅವಕಾಶ ಒಂದು ಸಿಗಬಹುದು, ಅದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ಆದರೆ ಈ ಅವಕಾಶ ಕೇವಲ ಅವರಿಗೆ ಕಾಣಿಸುತ್ತದೆ ಯಾರು ತಾಳ್ಮೆ, ವಿವೇಕ ಮತ್ತು ಸಕಾರಾತ್ಮಕ ಚಿಂತನೆಯೊಂದಿಗೆ ಮುಂದೆ ಹೋಗುತ್ತಾರೋ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಮುಂದೆ ನಾವು ಆ ವಿಶೇಷ ಸಂಕೇತಗಳ ಬಗ್ಗೆ ಮಾತನಾಡುತ್ತೇವೆ. ಅದು ನಿಮ್ಮ ಜೀವನದಲ್ಲಿ ಯಾವ ದೊಡ್ಡ ಬದಲಾವಣೆ ಬರಲಿದೆ ಎಂದು ತಿಳಿಸಬಹುದು. ಹಾಗಾಗಿ ಮತ್ತೊಮ್ಮೆ ಕಮೆಂಟ್ನಲ್ಲಿ ಜೈ ಮಾ ಕಾಳಿ ಎಂದು ಖಂಡಿತ ಬರೆಯಿರಿ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈಗ ಸಿದ್ಧರಾಗಿ. ಕುಂಭರಾಶಿಯ ಆ ರಹಸ್ಯವನ್ನು ತಿಳಿಯಲು, ಅದು ನಿಮ್ಮ ಮುಂದಿನ ದಿನಗಳನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ನೀವು ಎಂದಾದರೂ ಅನುಭವಿಸಿದ್ದೀರಾ, ಕಳೆದ ಕೆಲವು ದಿನಗಳಿಂದ ನಿಮ್ಮ ಸುತ್ತಲೂ ಏನೋ ಬದಲಾಗುತ್ತಿದೆ, ಅದನ್ನು ನೀವು ಮಾತುಗಳಲ್ಲಿ ವಿವರಿಸಲು ಸಾಧ್ಯವಾಗುತ್ತಿಲ್ಲ. ಯಾರೋ ಅದೃಶ್ಯ ಆಟ ಒಂದು ಮೌನವಾಗಿ ಶುರುವಾಗಿದೆ ಮತ್ತು ಅದರ ನಿಯಮಗಳು ಕೇವಲ ನಿಮ್ಮನ್ನು ಪ್ರಭಾವಿಸುತ್ತವೆ. ಈ ವಿಡಿಯೋ ಯಾವುದೇ ಕಾಕತಾಳೀಯವಾಗಿ ನಿಮ್ಮ ಮುಂದೆ ಬಂದಿದ್ದರೆ ಅದನ್ನು ಸಾಮಾನ್ಯ ರಾಶಿಫಲ ಎಂದುಕೊಂಡು ಕೇಳಬೇಡಿ, ಏಕೆಂದರೆ ಇಂದು ಕಾಣಿಸುತ್ತಿರುವ ಸಂಕೇತಗಳು ಪ್ರತಿದಿನ ಬರುವುದಿಲ್ಲ. ಮತ್ತು ಅತ್ಯಂತ ಆಶ್ಚರ್ಯಕರ ವಿಷಯವೆಂದರೆ, ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಒಳಗೊಳಗೆ ಬೇಸತ್ತಿದ್ದಾನೆ. ಅವನು ಎಂದಿಗೂ ನಿಮ್ಮ ಬಗ್ಗೆ ಮನಸ್ಸಿನಲ್ಲಿ ಒಳ್ಳೆಯದನ್ನು ಯೋಚಿಸಿರಲಿಲ್ಲ. ನೀವು ಅವನನ್ನು ಗುರುತಿಸಬಹುದು, ಅಥವಾ ಅವನು ಇನ್ನೂ ನಗುತ್ತಿರುವ ಮುಖದ ಹಿಂದೆ ತನ್ನ ನಿಜ ರೂಪವನ್ನು ಮುಚ್ಚಿಟ್ಟು ಕುಳಿತಿರಬಹುದು.
ಆದರೆ ಕಾಲದ ಚಲನೆ ಬದಲಾಗುತ್ತಿದೆ. ಮುಂದಿನ ಕೆಲವು ದಿನಗಳಲ್ಲಿ ಪರಿಸ್ಥಿತಿಗಳು ಎಷ್ಟು ವೇಗವಾಗಿ ಬದಲಾಗಬಹುದೆಂದರೆ, ಒಮ್ಮೆ ನಿಮ್ಮನ್ನು ದುರ್ಬಲ ಎಂದು ಭಾವಿಸಿದ್ದ ವ್ಯಕ್ತಿಯೇ ನಿಮ್ಮ ಯಶಸ್ಸು ಮತ್ತು ಪ್ರಭಾವದ ಮುಂದೆ ತಲೆಬಾಗಬೇಕಾಗುತ್ತದೆ ಎಂದು ತಿಳಿದು ನಿಮಗೆ ಆಶ್ಚರ್ಯವಾಗುತ್ತದೆ. ಇಲ್ಲಿ ಇನ್ನೊಂದು ವಿಷಯವಿದೆ, ಅದನ್ನು ನಿರ್ಲಕ್ಷಿಸಬಾರದು. ಹಳೆಯ ಸಮಯದಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಹೊರೆ ಇದೆ. ಯಾವುದೋ ಅಪೂರ್ಣ ಕೆಲಸ, ಅಪೂರ್ಣ ಇಚ್ಛೆ ಅಥವಾ ಯಾರೋ ನೀಡಿದ ಅಂತಹ ಗಾಯ. ಅದನ್ನು ನೀವು ಹೊರಗಡೆ ಮರೆತಿರಬಹುದು, ಆದರೆ ಒಳಗೆ ಎಲ್ಲೋ ಒಂದು ಕಡೆ ಇನ್ನೂ ಇದೆ. ಮತ್ತು ಇದೇ ಗಾಯ ಇಂದಿನ ಭವಿಷ್ಯವಾಣಿಯ ಅತ್ಯಂತ ಮುಖ್ಯ ಭಾಗವಾಗುತ್ತಿದೆ, ಏಕೆಂದರೆ ಬ್ರಹ್ಮಾಂಡವು ಆಗಾಗ್ಗೆ ಆ ವ್ಯಕ್ತಿಯನ್ನು ಪರೀಕ್ಷಿಸುತ್ತದೆ. ಯಾರಿಗಾಗಿ ದೊಡ್ಡ ಬದಲಾವಣೆ ಸಿದ್ಧವಾಗುತ್ತದೆಯೋ ಯೋಚಿಸಿ. ಎಲ್ಲವೂ ನಿಮ್ಮ ವಿರುದ್ಧವಾಗಿದ್ದರೆ ಇದ್ದಕ್ಕಿದ್ದಂತೆ ಇಷ್ಟೊಂದು ಸಂಕೇತಗಳು ಏಕೆ ಸಿಗಲಾಗುತ್ತವೆ? ಒಂದೇ ವಿಷಯ ನಿಮ್ಮ ಮನಸ್ಸಿಗೆ ಮತ್ತೆ ಮತ್ತೆ ಏಕೆ ಬರುತ್ತಿದೆ? ಕೆಲವರ ನಡತೆ ಇದ್ದಕ್ಕಿದ್ದಂತೆ ಏಕೆ ಬದಲಾಗುತ್ತದೆ? ಇಲ್ಲಿಂದಲೇ ಕತೆ ಶುರುವಾಗುತ್ತದೆ. ಈ ರಾಶಿಯ ಒಡೆಯ ಶುಕ್ರದೇವ. ಶುಕ್ರನ ಪ್ರಕಾಶವು ಎಂದಿಗೂ ಮೋಡಗಳ ಹಿಂದೆ ಅಡಗಿರುವುದಿಲ್ಲ. ಸ್ವಲ್ಪ ಸಮಯ ಅದರ ಬೆಳಕು ಕಡಿಮೆ ಕಾಣಿಸಬಹುದು, ಆದರೆ ಅದು ಹೊರಬಂದಾಗ ಕತ್ತಲೆ ನಿಲ್ಲಲಾರದು. ನಿಮ್ಮ ಜೀವನದಲ್ಲೂ ಹಾಗೆಯೇ ಆಗಲಿದೆ. ಒಬ್ಬ ವ್ಯಕ್ತಿ ನಿಮ್ಮ ಗೌರವವನ್ನು ಹಾಳು ಮಾಡಲು ಪ್ರಯತ್ನಿಸಿದ, ಒಬ್ಬ ವ್ಯಕ್ತಿ ನಿಮ್ಮ ಕೆಲಸದಲ್ಲಿ ಅಡ್ಡಿಯನ್ನುಂಟು ಮಾಡಿದ, ಅಥವಾ ನಿಮ್ಮ ಪ್ರಗತಿಯನ್ನು ನೋಡಿ ಒಳಗೊಳಗೆ ಉರಿಯುತ್ತಿದ್ದ. ಅವನ ಶಕ್ತಿ ನಿಧಾನವಾಗಿ ಕ್ಷೀಣಿಸುತ್ತಿತ್ತು. ಆದರೆ ನೆನಪಿಡಿ, ಇದು ಸೇಡಿನ ಕಥೆಯಲ್ಲ, ಇದು ಕಾಲದ ನ್ಯಾಯದ ಕಥೆ. ಮತ್ತು ಕಾಲವು ನ್ಯಾಯ ಮಾಡುವಾಗ ಯಾರಿಗೂ ಏನನ್ನು ಸಾಬೀತುಪಡಿಸುವ ಅಗತ್ಯವಿಲ್ಲ. ನಿಮ್ಮ ಮನಸ್ಸಿನಿಂದ ಈ ಮಾತನ್ನು ಅನುಭವಿಸಲು ಸಾಧ್ಯವಾಗುತ್ತಿದ್ದರೆ ಕಮೆಂಟ್ನಲ್ಲಿ ಕುಂಭ ರಾಶಿಯ ಶಕ್ತಿ ಎಂದು ಬರೆದು ನಿಮ್ಮ ಉಪಸ್ಥಿತಿಯನ್ನು ದಾಖಲಿಸಿ. ಏಕೆಂದರೆ ಮುಂದೆ ಕಾಣಿಸುತ್ತಿರುವ ಸಂಕೇತಗಳು ಕೇವಲ ಅವರಿಗಾಗಿ ಕೆಲಸ ಮಾಡುತ್ತವೆ, ಯಾರು ತಮ್ಮೊಳಗೆ ವಿಶ್ವಾಸವನ್ನು ಉಳಿಸಿಕೊಂಡಿದ್ದಾರೆ. ಈಗ ಇನ್ನೊಂದು ರಹಸ್ಯ ಕೇಳಿ. ಇಂದು ರಾತ್ರಿಯಿಂದ ಮುಂದಿನ 72 ಗಂಟೆಗಳ ಒಳಗೆ ಒಂದು ಸಂಕೇತ ಸಿಗುವ ಸಾಧ್ಯತೆ ಇದೆ. ಅದನ್ನು ಮೊದಲ ನೋಟದಲ್ಲಿ ನೀವು ಸಾಮಾನ್ಯ ಎಂದು ಭಾವಿಸಬಹುದು. ಸ್ನೇಹಿತರೆ, ಇನ್ನೊಂದು ವಿಷಯ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ ಮುಂತಾದ ಸಮಸ್ಯೆಗಳಿಗೆ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಶಿರಡಿ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನಿಮಗೆ ಸುವರ್ಣ ಅವಕಾಶ. ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದೆ ಹೋಗೋಣ. ಸ್ನೇಹಿತರೆ, ಅದು ಯಾವುದೋ ಕರೆಯ ರೂಪದಲ್ಲಿ ಬರಬಹುದು, ಸಂದೇಶದ ರೂಪದಲ್ಲಿ, ಹಳೆಯ ವ್ಯಕ್ತಿಯ ವಾಪಸಾತಿಯ ರೂಪದಲ್ಲಿ, ಅಥವಾ ಇದ್ದಕ್ಕಿದ್ದಂತೆ ಸಿಕ್ಕ ಅಂತಹ ಮಾಹಿತಿಯ ರೂಪದಲ್ಲಿ. ಅದು ಬಹಳ ಸಮಯದಿಂದ ಅಡಗಿತ್ತು ಮತ್ತು ಇದೇ ಆ ತಿರುವು. ಅಲ್ಲಿ ಅನೇಕರು ತಪ್ಪು ಮಾಡುತ್ತಾರೆ, ಅವರು ಸಂಕೇತಗಳನ್ನು ಗುರುತಿಸುವುದಿಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಯಾವುದೇ ಅಸಾಮಾನ್ಯ ಘಟನೆ ನಡೆದಾಗ ಅದನ್ನು ತಕ್ಷಣ ನಿರ್ಲಕ್ಷಿಸಬೇಡಿ, ಏಕೆಂದರೆ ಅದೃಷ್ಟ ಯಾವಾಗಲೂ ಗದ್ದಲ ಮಾಡುತ್ತಾ ಬರುವುದಿಲ್ಲ. ಕೆಲವೊಮ್ಮೆ ಅದು ಸುಮ್ಮನೆ ಬಂದು ಬಾಗಿಲು ಬಡಿಯುತ್ತದೆ. ಮತ್ತು ಈ ರಾಶಿಯವರಿಗೆ ನಿಮ್ಮ ಬಾಗಿಲಿಗೆ ಅಂತಹದೇ ಒಂದು ಖಂಡಿತ ಕೇಳಿಸುತ್ತದೆ. ಆದರೆ ಒಂದು ಪ್ರಶ್ನೆ ಇದೆ, ಎಲ್ಲವೂ ಒಳ್ಳೆಯದಾದಾಗ ಆಗಲಿದ್ದರೆ ಕಳೆದ ದಿನಗಳಲ್ಲಿ ಅಷ್ಟೊಂದು ಚಡಪಡಿಕೆ ಏಕೆ? ಅಷ್ಟೊಂದು ಹೋರಾಟಗಳು ಏಕೆ? ಅಷ್ಟೊಂದು ಗೊಂದಲಗಳು ಏಕೆ? ಕಾರಣ ಬಹಳ ಆಳವಾಗಿದೆ. ನಿಮ್ಮ ಜೀವನದ ಒಂದು ಚಕ್ರವು ಮುಕ್ತಾಯದ ಕಡೆಗೆ ಹೋಗುತ್ತಿದೆ ಮತ್ತು ಯಾವುದೇ ಹಳೆಯ ಅಧ್ಯಾಯ ಮುಚ್ಚಿಡಲ್ಪಡುವಾಗ ಆಗಾಗ್ಗೆ ಅವ್ಯವಸ್ಥೆ ಕಾಣಿಸುತ್ತದೆ. ಈ ಸಮಯದಲ್ಲಿ ಜನರು ತಮ್ಮ ನಿಜ ಮುಖಗಳನ್ನು ತೋರಿಸಲಾರಂಭಿಸುತ್ತಾರೆ. ನೆನಪಿಸಿಕೊಳ್ಳಿ, ಕಳೆದ ಕೆಲವು ಸಮಯದಲ್ಲಿ ಯಾವುದಾದರೂ ಹತ್ತಿರದ ವ್ಯಕ್ತಿಯ ನಡತೆ ನಿಮಗೆ ಆಶ್ಚರ್ಯ ಉಂಟು ಮಾಡುತ್ತಾ? ಯಾರಾದರೂ ನಿಮ್ಮ ನಿರೀಕ್ಷೆಗೆ ವಿರುದ್ಧವಾಗಿ ಪ್ರತಿಕ್ರಿಯಿಸಿದ್ದಾರಾ? ಯಾರಾದರೂ ನಿಮ್ಮ ಯಶಸ್ಸನ್ನು ನೋಡಿ ಅಷ್ಟು ಸಂತೋಷ ತೋರಿಸಲಿಲ್ಲವೇ? ಉತ್ತರ ಹೌದು ಆಗಿದ್ದರೆ ಇದು ಕಾಕತಾಳೀಯವಲ್ಲ, ಏಕೆಂದರೆ ನಿಮ್ಮ ಸುತ್ತಲೂ ಅಡಗಿರುವ ಶಕ್ತಿ ಈಗ ನಿಧಾನವಾಗಿ ತನ್ನನ್ನು ತಾನು ಪ್ರಕಟಿಸುತ್ತದೆ. ಮತ್ತು ಈಗ ಕಾಣಿಸುತ್ತಿರುವ ಅತ್ಯಂತ ದೊಡ್ಡ ಸಂಕೇತವು ನಿಮ್ಮ ಹಣ ಮತ್ತು ಗೌರವದೊಂದಿಗೆ ಜೋಡಣೆಯಾಗಿದೆ. ಇಲ್ಲಿಂದಲೇ ಆ ಆಟ ಶುರುವಾಗುತ್ತದೆ. ಅದನ್ನು ನೀವು ಬಹುಶಃ ಊಹಿಸಿಯೂ ಇರುವುದಿಲ್ಲ. ನಿಮ್ಮ ಹಣ ಮತ್ತು ಗೌರವದೊಂದಿಗೆ ಜೋಡಣೆಯಾಗುತ್ತಿರುವ ಈ ಸಂಕೇತದ ಬೇರುಗಳು ವರ್ತಮಾನದಲ್ಲಿಲ್ಲ, ಬದಲಾಗಿ ಸ್ವಲ್ಪ ಸಮಯದ ಹಿಂದೆ ತೆಗೆದುಕೊಂಡ ಒಂದು ನಿರ್ಧಾರದಲ್ಲಿ ಅಡಗಿದೆ. ಆಗ ನಿಮಗೆ ಅನಿಸಿರಬಹುದು, ನೀವು ತಪ್ಪು ಆಯ್ಕೆ ಮಾಡಿದ್ದೀರಿ ಎಂದು, ಶ್ರಮ ಹೆಚ್ಚು ಮತ್ತು ಫಲಿತಾಂಶ ಕಡಿಮೆ ಎಂದು, ಅಥವಾ ಪ್ರಪಂಚ ಮುಂದೆ ಹೋಗುತ್ತಿದೆ ಮತ್ತು ನೀವು ಅಲ್ಲೇ ನಿಂತಿದ್ದೀರಿ ಎಂದು. ಆದರೆ ಈ ರಾಶಿಯವರೇ, ಪ್ರತಿ ಬೀಜವು ಬಿತ್ತಿದ ತಕ್ಷಣ ಫಲ ನೀಡುವುದಿಲ್ಲ. ಕೆಲವು ಬೀಜಗಳಿಗೆ ಕಾಲ ಬೇಕಾಗುತ್ತದೆ.
ಮತ್ತು ನಿಮ್ಮ ಜೀವನದಲ್ಲಿ ಆ ಕಾಲ ಈಗ ನಿಧಾನವಾಗಿ ಪೂರ್ಣವಾಗುತ್ತಿದೆ. ಗಮನವಿಟ್ಟು ಕೇಳಿ. ಮುಂದಿನ ದಿನಗಳಲ್ಲಿ ಯಾವುದೇ ಕೆಲಸ, ಅವಕಾಶ ಅಥವಾ ವ್ಯಕ್ತಿಗೆ ಸಂಬಂಧಿಸಿದ ಸುದ್ದಿಯೊಂದು ಸಿಗಬಹುದು. ಅದು ನಿಮ್ಮ ಆಲೋಚನೆಗಿಂತ ಸಂಪೂರ್ಣ ಭಿನ್ನವಾಗಿರುತ್ತದೆ. ಮುಚ್ಚಿದಂತೆ ಕಾಣುತ್ತಿದ್ದ ದಾರಿಯಲ್ಲೇ ಹೊಸ ಬಾಗಿಲೊಂದು ತೆರೆಯಬಹುದು. ಆದರೆ ಇಲ್ಲಿ ಒಂದು ಎಚ್ಚರಿಕೆಯು ಕಾಣಿಸುತ್ತಿದೆ. ಪ್ರತಿ ನಗುತ್ತಿರುವ ವ್ಯಕ್ತಿಯು ನಿಮ್ಮ ಹಿತೈಷಿ ಅಲ್ಲ ಮತ್ತು ಪ್ರತಿ ವಿರೋಧಿಸುವ ವ್ಯಕ್ತಿಯು ನಿಮ್ಮ ಶತ್ರುವೂ ಅಲ್ಲ. ಇದೇ ಭ್ರಮೆ ಅನೇಕರನ್ನು ತಪ್ಪು ದಿಕ್ಕಿಗೆ ಕೊಂಡೊಯ್ಯುತ್ತದೆ. ಈ ಸಮಯದಲ್ಲಿ ನಿಮ್ಮ ಸುತ್ತಲೂ ಎರಡು ರೀತಿಯ ಶಕ್ತಿಗಳು ಸಕ್ರಿಯವಾಗಿವೆ. ಮೊದಲ ಶಕ್ತಿ ನಿಮ್ಮನ್ನು ಮೇಲಕ್ಕೆ ಎತ್ತಲು ಪ್ರಯತ್ನಿಸುತ್ತಿದೆ. ಎರಡನೆಯ ಶಕ್ತಿ ನಿಮ್ಮನ್ನು ಸಂದೇಹಕ್ಕೆ ದೂಡಲು ಪ್ರಯತ್ನಿಸುತ್ತಿದೆ. ಮತ್ತು ಅತ್ಯಂತ ಅಪಾಯಕಾರಿ ವಿಷಯವೆಂದರೆ ಸಂದೇಹದ ಶಕ್ತಿ ಹೊರಗಿನ ವ್ಯಕ್ತಿಯಿಂದ ಬರುವುದಿಲ್ಲ. ಕೆಲವೊಮ್ಮೆ ಅದು ನಿಮ್ಮ ಸ್ವತಃ ಮನಸ್ಸಿನಿಂದಲೂ ಬರಬಹುದು. ಒಂದು ಕ್ಷಣ ಯೋಚಿಸಿ, ಎಷ್ಟು ಬಾರಿ ನೀವು ಯಾವುದೇ ಅವಕಾಶವನ್ನು ಕೇವಲ ಈ ಕಾರಣಕ್ಕೆ ಬಿಟ್ಟುಕೊಟ್ಟಿದ್ದೀರಿ, ಏಕೆಂದರೆ ನಿಮಗೆ ಅನಿಸಿತು ನಾನು ಅದಕ್ಕೆ ಅರ್ಹನಲ್ಲ ಎಂದು. ಎಷ್ಟು ಬಾರಿ ನಿಮ್ಮ ಸ್ವಂತ ಸಾಮರ್ಥ್ಯವನ್ನು ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಂಡಿದ್ದೀರಿ. ಇದೇ ಆ ಜಾಗ ಅಲ್ಲಿ ಭಾಗ್ಯ ಮತ್ತು ಭಯ ಮುಖಾಮುಖಿಯಾಗಿ ನಿಲ್ಲುತ್ತದೆ ಮತ್ತು ಈ ಬಾರಿ ಭಾಗ್ಯವು ಗೆಲ್ಲುತ್ತದೆ. ಆದರೆ ಕತೆ ಇನ್ನೂ ನೇರವಾಗಿಲ್ಲ, ಏಕೆಂದರೆ ನಿಮ್ಮ ಜೀವನದಲ್ಲಿ ಒಂದು ತಿರುವು ಬರಲಿದೆ. ಅದು ಭಾವನೆಗಳಿಗೆ ಸಂಬಂಧಿಸಿದೆ. ಯಾರದೋ ನೆನಪು, ಹಳೆಯ ಮಾತು, ಅಪೂರ್ಣ ಸಂಬಂಧ ಅಥವಾ ನಿಮ್ಮ ಸಂಪರ್ಕ ಬಹುತೇಕ ಕಡಿದು ಹೋಗಿದ್ದ ವ್ಯಕ್ತಿಯೊಬ್ಬರಿಗೆ ಸಂಬಂಧ ಬಂಧಿಸಿದ ಚಲನೆಯೊಂದು ಕಾಣಿಸುತ್ತಿದೆ. ಇದರ ಅರ್ಥ ಪ್ರತಿ ಹಳೆಯ ಸಂಬಂಧವು ವಾಪಸ್ ಬರುತ್ತದೆ ಎಂದಲ್ಲ, ಆದರೆ ಇದು ಖಂಡಿತವಾಗಿಯೂ ಸೂಚಿಸುತ್ತಿದೆ ಭೂತಕಾಲದ ಒಂದು ಅಪೂರ್ವ ಪುಟ ಮತ್ತೆ ತೆರೆಯಬಹುದು. ಮತ್ತು ಅದು ತೆರೆದಾಗ ನಿಮಗೆ ಅರ್ಥವಾಗುತ್ತದೆ ಕೆಲವು ಘಟನೆಗಳು ನಿಜವಾಗಿಯೂ ಏಕೆ ನಡೆದಿದ್ದವು ಎಂದು. ಇಲ್ಲಿಯೇ ಅನೇಕ ಈ ರಾಶಿಯವರು ಭಾವುಕರಾಗಬಹುದು, ಏಕೆಂದರೆ ಹೊರಬರಲಿರುವ ಸತ್ಯ ನಿಮ್ಮ ಊಹೆಗಿಂತ ಭಿನ್ನವಾಗಿರುತ್ತದೆ. ಒಂದು ಕ್ಷಣ ಮನಸ್ಸನ್ನು ಶಾಂತವಾಗಿಡಿ ಮತ್ತು ನಿಮ್ಮ ಹೃದಯವನ್ನು ಕೇಳಿ. ಕಳೆದ ದಿನಗಳಲ್ಲಿ ಯಾವುದೇ ಹೆಸರು ವಿನಾಕಾರಣ ನಿಮ್ಮ ಮನಸ್ಸಿಗೆ ಬರುತ್ತಿದೆಯೇ? ಯಾವುದೇ ನೆನಪು ಇದ್ದಕ್ಕಿದ್ದಂತೆ ಮರಳಿ ಬರುತ್ತಿದೆಯೇ? ಹಾಗಿದ್ದರೆ ಬ್ರಹ್ಮಾಂಡವು ನಿಮ್ಮನ್ನು ಯಾವುದೋ ವಿಷಯಕ್ಕೆ ಸಿದ್ಧಪಡಿಸುತ್ತಿದೆ. ಆದರೆ ಇನ್ನೂ ಒಂದು ಪದರ ಉಳಿದಿದೆ ಮತ್ತು ಇದೇ ಪದರವು ಆ ಶತ್ರುವಿನೊಂದಿಗೆ ಜೋಡಣೆಯಾಗಿದೆ. ಅವನ ಬಗ್ಗೆ ಆರಂಭದಲ್ಲಿ ಹೇಳಲಾಗಿತ್ತು. ಗಮನಿಸಿ, ಶತ್ರು ಯಾವಾಗಲೂ ಬಹಿರಂಗವಾಗಿ ವಿರೋಧಿಸುವವನೇ ಆಗಿರಬೇಕೆಂದೇನಿಲ್ಲ. ಕೇವಲ ಒಮ್ಮೆ ಆ ವ್ಯಕ್ತಿಯು ಶತ್ರುವಾಗುತ್ತಾನೆ. ಯಾರು ನಿಮ್ಮ ಯಶಸ್ಸಿನಿಂದ ಅಹಿತಕರವಾಗುತ್ತಾನೆ, ಮುಂದಿನಿಂದ ನಿಮ್ಮ ಜೊತೆ ನಿಲ್ಲುತ್ತಾನೆ, ಆದರೆ ಒಳಗೊಳಗೆ ನಿಮ್ಮೊಂದಿಗೆ ಹೋಲಿಸಿಕೊಳ್ಳುತ್ತಿರುತ್ತಾನೆ. ನಿಮ್ಮ ಪ್ರಗತಿಯನ್ನು ನೋಡಿ ನಗುತ್ತಾನೆ, ಆದರೆ ಮನಸ್ಸಿನಲ್ಲಿ ಒಪ್ಪಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅಂತಹ ಜನರನ್ನು ಇದ್ದಕ್ಕಿದ್ದಂತೆ ಗುರುತಿಸಲಾಗುವುದಿಲ್ಲ. ಕಾಲವೇ ಅವರನ್ನು ಬಯಲು ಮಾಡುತ್ತದೆ. ಮತ್ತು ಈಗ ಆ ಕಾಲದ ಗಳಿಗೆ ನಡೆಯುತ್ತಿದೆ. ಯಾರದೋ ನಿಜ ಮುಖ ನಿಧಾನವಾಗಿ ಹೊರಬರಬಹುದು. ಅದು ಪರಿಚಿತನಾಗಿರಬಹುದು, ಸಹೋದ್ಯೋಗಿಯಾಗಿರಬಹುದು, ಸಂಬಂಧಿಯಾಗಿರಬಹುದು, ಅಥವಾ ಬಹಳ ಸಮಯದಿಂದ ನಿಮ್ಮ ಜೀವನದ ಸುತ್ತಲೂ ಇರುವವರಾಗಿರಬಹುದು. ಆದರೆ ಹೆದರುವ ಅಗತ್ಯವಿಲ್ಲ, ಏಕೆಂದರೆ ಈ ಬಾರಿ ಪರಿಸ್ಥಿತಿ ಮೊದಲಿನಂತಿಲ್ಲ. ಮೊದಲು ನೀವು ಅಜ್ಞಾನಿಯಾಗಿದ್ದೀರಿ, ಈಗ ನೀವು ಜಾಗೃತರಾಗಿದ್ದೀರಿ. ಮತ್ತು ಜಾಗೃತ ವ್ಯಕ್ತಿಗೆ ಹಾನಿ ಮಾಡುವುದು ಸುಲಭವಲ್ಲ. ಇಲ್ಲಿಯವರೆಗೆ ಕೇಳುತ್ತಿರುವವರು ತಮ್ಮ ಮನಸ್ಸಿನಲ್ಲಿ ಒಮ್ಮೆ ಶುಕ್ರದೇವನನ್ನು ಸ್ಮರಿಸಿಕೊಳ್ಳಿ, ಏಕೆಂದರೆ ಮುಂದೆ ಕಾಣುತ್ತಿರುವ ಸಂಕೇತವು ಕೇವಲ ಹೋರಾಟದ ಅಂತ್ಯದಲ್ಲ, ಬದಲಾಗಿ ಪ್ರತಿಷ್ಠೆಯ ವಾಪಸಾತಿಯ ಸಂಕೇತವಾಗಿದೆ. ಈ ರಾಶಿಯ ಹಲವು ಜಾತಕರಿಗೆ ಮುಂದಿನ ಕೆಲವು ದಿನಗಳಲ್ಲಿ ಅಂತಹ ಅವಕಾಶ ಸಿಗಬಹುದು, ಅಲ್ಲಿ ಜನರು ನಿಮ್ಮ ಮಾತಿಗೆ ಮೊದಲಿಗಿಂತ ಹೆಚ್ಚು ಬೆಲೆ ನೀಡುತ್ತಾರೆ. ಒಮ್ಮೆ ನಿರ್ಲಕ್ಷ್ಯ ಪಡುತ್ತಿದ್ದ ಅಭಿಪ್ರಾಯವೇ ಇದ್ದಕ್ಕಿದ್ದಂತೆ ಮೌಲ್ಯಯುತವಾಗಿ ಕಾಣಿಸಬಹುದು. ಕಡಿಮೆ ಅಂದಾಜಿಸಲ್ಪಟ್ಟಿದ್ದ ವ್ಯಕ್ತಿಯೇ ಕೇಂದ್ರ ಬಿಂದುವಾಗಬಹುದು. ಆದರೆ ಇಲ್ಲಿಯೇ ಒಂದು ಚಿಕ್ಕ ರಹಸ್ಯ ಅಡಗಿದೆ. ಈ ಗೌರವ ನಿಮಗೆ ಆಗ ಮಾತ್ರ ಸಿಗುತ್ತದೆ ನೀವು ಒಂದು ವಿಶೇಷ ತಪ್ಪಿನಿಂದ ದೂರ ಉಳಿದ. ಮತ್ತು ಆ ತಪ್ಪು ಎಷ್ಟು ಸಾಮಾನ್ಯವೆಂದರೆ ಹೆಚ್ಚಿನವರು ಅದನ್ನು ತಪ್ಪು ಎಂದೇ ಪರಿಗಣಿಸುವುದಿಲ್ಲ. ಇದೇ ಕಾರಣಕ್ಕೆ ಭಾಗ್ಯದ ಮುಂದಿನ ಸಂಕೇತವು ಅತ್ಯಂತ ಮಹತ್ವದ್ದಾಗಿರುತ್ತದೆ. ಆ ತಪ್ಪು ತಮ್ಮ ಗೆಲುವನ್ನು ಸಮಯಕ್ಕಿಂತ ಮೊದಲೇ ಘೋಷಿಸುತ್ತದೆ. ಈ ರಾಶಿಯವರೇ ಅದೃಷ್ಟವು ತಿರುವು ಪಡೆದಾಗ ಅದು ಮೊದಲು ಸಂಕೇತ ನೀಡುತ್ತದೆ, ನಂತರ ಅವಕಾಶ ನೀಡುತ್ತದೆ, ಆಮೇಲೆ ಫಲಿತಾಂಶ ನೀಡುತ್ತದೆ. ಆದರೆ ಅನೇಕರು ಸಂಕೇತ ಸಿಕ್ಕಿದ ತಕ್ಷಣ ಅದನ್ನೇ ಫಲಿತಾಂಶ ಎಂದುಕೊಳ್ಳುತ್ತಾರೆ. ಇಲ್ಲಿಯೇ ಶಕ್ತಿ ಚದುರಿ ಹೋಗುತ್ತದೆ. ನಿಮಗಾಗಿ ನಿರ್ಮಾಣವಾಗುತ್ತಿರುವ ಪರಿಸ್ಥಿತಿಯಲ್ಲಿ ತಾಳ್ಮೆಯ ದೊಡ್ಡ ಆಯುಧವಾಗಲಿದೆ. ಗಮನವಿಟ್ಟು ಕೇಳಿ. ಮುಂದಿನ ಸಮಯದಲ್ಲಿ ಏನಾದರೂ ಹಾಗಾಗಬಹುದು. ಅದರಿಂದ ನಿಮಗೆ ಅನಿಸಬಹುದು, ಈಗ ಎಲ್ಲವೂ ನನ್ನ ಪರವಾಗಿದೆ ಎಂದು. ಯಾವುದೋ ಶುಭ ಸುದ್ದಿ, ಆರ್ಥಿಕ ಲಾಭ,
ಪ್ರಭಾವಿ ವ್ಯಕ್ತಿಯ ಸಹಕಾರ ಅಥವಾ ಸಿಕ್ಕಿ ಹಾಕಿಕೊಂಡಿದ್ದ ಕೆಲಸದಲ್ಲಿ ಇದ್ದಕ್ಕಿದ್ದಂತೆ ಚಲನೆ, ಆದರೆ ಆ ಕ್ಷಣದಲ್ಲೇ ನಿಮಗೆ ಅತ್ಯಂತ ಹೆಚ್ಚು ಸಮಯ ಬೇಕಾಗುತ್ತದೆ. ಏಕೆಂದರೆ ಕೆಲವು ಕಣ್ಣುಗಳು ಇನ್ನೂ ನಿಮ್ಮನ್ನು ನೋಡುತ್ತಿವೆ, ಕೆಲವರು ಇನ್ನೂ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಕೊನೆಗೆ ನಿಮ್ಮ ಅದೃಷ್ಟ ಇದ್ದಕ್ಕಿದ್ದಂತೆ ಹೇಗೆ ಬದಲಾಗುತ್ತದೆ ಎಂದು. ಮತ್ತು ಇದೇ ಆ ಜಾಗ, ಅಲ್ಲಿ ಒಂದು ಅಡಗಿದ ಆಟ ನಡೆಯುತ್ತಿದೆ. ಒಂದು ಕಡೆ ನಿಮ್ಮ ಪ್ರಗತಿ, ಇನ್ನೊಂದು ಕಡೆ ಕೆಲವರ ಚಡಪಡಿಕೆ, ಮತ್ತು ಇವೆರಡರ ನಡುವೆ ಕಾಲದ ನ್ಯಾಯ. ಈಗ ಒಂದು ವಿಷಯ ಹೊರಬರುತ್ತಿದೆ, ಅದನ್ನು ಬಹಳ ಕಡಿಮೆ ಈ ರಾಶಿಯವರು ಅರ್ಥ ಮಾಡಿಕೊಳ್ಳುತ್ತಾರೆ. ಕೆಲವೊಮ್ಮೆ ಶತ್ರುವಿನ ಸೋಲು ಅವನ ನಾಶದಿಂದ ಆಗುವುದಿಲ್ಲ. ಕೆಲವೊಮ್ಮೆ ಅವನ ದೊಡ್ಡ ಸೋಲು ಎಂದರೆ ಅವನು ನಿಮ್ಮ ಯಶಸ್ಸನ್ನು ಒಪ್ಪಿಕೊಳ್ಳಬೇಕಾಗಿ ಬರುವುದು. ಯೋಚಿಸಿ, ಒಮ್ಮೆ ನಿಮ್ಮನ್ನು ಕೀಳಾಗಿಸಲು ಅವಕಾಶ ಹುಡುಕುತ್ತಿದ್ದ ವ್ಯಕ್ತಿಯೇ ಒಂದು ದಿನ ನಿಮ್ಮನ್ನು ಹೊಗಳುವಂತೆ ಒತ್ತಾಯಕ್ಕೆ ಒಳಗಾಗುತ್ತಾನೆ. ನಿಮ್ಮ ವೈಫಲ್ಯಕ್ಕಾಗಿ ಕಾಯುತ್ತಿದ್ದವನೇ ನಿಮ್ಮ ಫಲಿತಾಂಶ ನೋಡಿ ಮೌನವಾಗುತ್ತಾನೆ. ಇದು ಯಾವುದೇ ಸೇಡಿಗಿಂತ ದೊಡ್ಡ ಉತ್ತರವಲ್ಲವೇ? ಇದೇ ಸಂಕೇತ ಕಾಣಿಸುತ್ತಿದೆ ಸ್ನೇಹಿತರೆ. ಇನ್ನೊಂದು ವಿಷಯ, ಯಾವುದೋ ಹೆಸರು ಅಥವಾ ಯಾವುದೋ ವಿಚಾರದ ಕಡೆಗೆ ನಿಮ್ಮ ಗಮನ ಸೆಳೆಯಲ್ಪಡುತ್ತದೆ. ಅದನ್ನು ಕೇವಲ ಕಾಕತಾಳೀಯ ಎಂದುಕೊಂಡು ತಳ್ಳಿ ಹಾಕಬೇಡಿ, ಏಕೆಂದರೆ ನಿಮಗಾಗಿ ಸಂಕೇತಗಳ ಕಾಲ ಶುರುವಾಗಿದೆ. ಪ್ರತಿ ಸಂಕೇತವು ಭವಿಷ್ಯ ಹೇಳುವುದಿಲ್ಲ, ಆದರೆ ಕೆಲವು ಸಂಕೇತಗಳು ದಿಕ್ಕನ್ನು ಖಂಡಿತ ತೋರಿಸುತ್ತದೆ ಮತ್ತು ನಿಮ್ಮ ದಿಕ್ಕು ಬದಲಾಗುತ್ತಿದೆ. ನಿಧಾನವಾಗಿ, ಶಾಂತವಾಗಿ, ಗದ್ದಲವಿಲ್ಲದೆ, ಆದರೆ ಬಹಳ ಆಳವಾಗಿ. ಈಗ ಆ ವಿಷಯಕ್ಕೆ ಹಿಂದೆ ತಿರುಗೋಣ. ಅದರಿಂದ ಈ ಇಡೀ ಪ್ರಯಾಣ ಶುರುವಾಯಿತು. ಒಬ್ಬ ಶತ್ರು ನಿಮ್ಮ ಅಂಗಾಲನ್ನು ನೆಕ್ಕುತ್ತಾನೆ. ಈ ವಾಕ್ಯದ ನಿಜವಾದ ಅರ್ಥ ಯಾರನ್ನೂ ಅವಮಾನಿಸುವುದಲ್ಲ. ಇದರ ಅರ್ಥ ಪರಿಸ್ಥಿತಿಗಳು ಹೀಗೆ ತಿರುಗಿ ಬೀಳುವುದು. ಒಮ್ಮೆ ನಿಮ್ಮನ್ನು ದುರ್ಬಲ ಎಂದು ಭಾವಿಸಿದ್ದ ವ್ಯಕ್ತಿಯೇ ನಿಮ್ಮ ಸ್ಥಿತಿಯನ್ನು ನೋಡಿ ಒಳಗಿನಿಂದ ಒಪ್ಪಿಕೊಳ್ಳುತ್ತಾನೆ, ಅವನು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದ ಎಂದು. ಇದೇ ಕಾಲದ ನ್ಯಾಯ, ಇದೇ ಕರ್ಮಗಳ ಉತ್ತರ, ಮತ್ತು ಇದೇ ಆ ಕ್ಷಣ. ಬಹುಶಃ ನಿಮ್ಮ ಆತ್ಮವು ಬಹಳ ಸಮಯದಿಂದ ಕಾಯುತ್ತಿತ್ತು. ಈ ರಾಶಿಯವರಿಗೆ ಮುಂದಿನ 72 ಗಂಟೆಗಳಲ್ಲಿ ವಿಶೇಷ ಗಮನದಿಂದ ಕಳೆಯಿರಿ. ನಿಮ್ಮ ಮಾತುಗಳ ಮೇಲೆ ಹಿಡಿತ ಇಡಿ, ನಿಮ್ಮ ನಿರ್ಧಾರಗಳನ್ನು ಯೋಚಿಸಿ ತೆಗೆದುಕೊಳ್ಳಿ, ಮತ್ತು ಅತ್ಯಂತ ಮುಖ್ಯವಾಗಿ ನಿಮ್ಮ ಮೌಲ್ಯವನ್ನು ಎಂದಿಗೂ ಕಡಿಮೆ ಅಂದಾಜಿಸಬೇಡಿ. ಏಕೆಂದರೆ ನಿಮ್ಮ ಬಾಗಿಲಿಗೆ ತಲುಪಲಿರುವ ಈ ಭಾಗ್ಯವು ಕೇವಲ ಒಂದು ದಿನದ ಸಂತೋಷವಲ್ಲ, ಬದಲಾಗಿ ಹೊಸ ಅಧ್ಯಾಯದ ಆರಂಭದ ಸಂಕೇತ ನೀಡುತ್ತಿದೆ. ನಿಮ್ಮ ಮನಸ್ಸಿನಲ್ಲಿ ಬೆಳಕು ಕತ್ತಲಿಗಿಂತ ದೊಡ್ಡದು ಎಂಬ ವಿಶ್ವಾಸವಿದ್ದರೆ ಕಮೆಂಟ್ನಲ್ಲಿ ಶುಕ್ರದೇವನ ಕೃಪೆ ಎಂದು ಬರೆಯಿರಿ ಮತ್ತು ಮನಸ್ಸಿನಲ್ಲೇ ಇದನ್ನು ಒಪ್ಪಿಕೊಳ್ಳಿ. ನಿಮಗಾಗಿ ನಿರ್ಧಾರವು ಸರಿಯಾದ ಸಮಯದಲ್ಲಿ ಖಂಡಿತ ಬರುತ್ತದೆ, ಏಕೆಂದರೆ ಈ ಬಾರಿ ಬದಲಾಗುತ್ತಿರುವುದು ಕೇವಲ ಪರಿಸ್ಥಿತಿಯಲ್ಲ. ಈ ಬಾರಿಗೆ ನಿಮ್ಮ ಪರವಾಗಿ ಕಾಲವೇ ನಿಂತಿರುವಂತೆ ಕಾಣುತ್ತದೆ. ಸ್ನೇಹಿತರೆ, ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಹೊಸ ಬೆಳಕು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.